ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಅದ್ಭುತವಾದ ರಸಂ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಚಳಿಗೆ ಮಳೆಗೆ ಒಳ್ಳೆ ಬಿಸಿ ಬಿಸಿ ರಸಂ ಇದ್ಬಿಟ್ರೆ ಅನ್ನದ ಜೊತೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನಾನಿವತ್ತು ಒಂದು ಒಳ್ಳೆ ರಸಂ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಅದು ಕೂಡ ಮದುವೆ ಮನೆಗಳಲ್ಲಿ ಮಾಡಿರ್ತಾರಲ್ಲ ಅದೇ ರುಚಿಯ ರಸಂ. ಈ ರಸಂ ತಯಾರಿಸೋದಕ್ಕೆ ನಾನು ಮನೆಯಲ್ಲೇ ಒಂದು ಸ್ಪೆಷಲ್ ರಸಂ ಪುಡಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಹಿಂದಿನ ವಿಡಿಯೋದಲ್ಲಿ ಇದರ ರೆಸಿಪಿ ಕೂಡ ಕೊಟ್ಟಿದ್ದೀನಿ. ನೀವು ಮನೆಯಲ್ಲೇ ಮಾಡಿರುವಂಥ ರಸಂ ಪುಡಿ ಅಥವಾ ಅಂಗಡಿಯಿಂದ ತಂದಿರೋ ರಸಂ ಪುಡಿ ಯಾವುದನ್ನಾದರೂ ಹಾಕಿ ಈ ಅದ್ಭುತವಾದ ರಸಂನ ತಯಾರಿಸ್ಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರಲ್ಲಿ 2 ಇಡಿಯಷ್ಟು ನಾನು ತೊಗರಿ ಬೇಳೆಯನ್ನು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅಂದಾಜು 1/4 ಕಪ್ನಷ್ಟಿದೆ, ಜಾಸ್ತಿ ಏನು ಬೇಡ. ಮೊದಲಿಗೆ ಬೇಳೆಯನ್ನು ತೊಳ್ಕೊಬೇಕು. ತೊಳೆದಾದ್ಮೇಲೆ 1 ಲೋಟ ನೀರು ಹಾಕಿ 1/4 ಚಮಚ ಅರಿಶಿನ, 1 ಚಮಚ ಎಣ್ಣೆಯನ್ನು ಹಾಕಿ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ ಬೇಳೆಯನ್ನು ಬೇಯಿಸ್ಕೊಳ್ಳೋಣ. 3 ವಿಷಲ್ ಮಾಡಿಕೊಂಡ್ರೆ ಸಾಕು. ಈಗ ಬೇಳೆ ಬೇಯೋವರೆಗೂ ಒಗ್ಗರಣೆ ಹಾಕೊಳ್ತಾ ಇರ್ತೀನಿ. ಒಂದು 3 ಚಮಚ ಎಣ್ಣೆ ಹಾಕೊಳ್ತೀನಿ. ಎಣ್ಣೆಗೆ ನಾನು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೊಳ್ಬೇಕು. 1 ಗಡ್ಡೆ ಎಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಕೂಡ ಹಾಕೊಳ್ಬೇಕು. 2 ಒಂದೊಂದು ಚಮಚ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಸುವಾಸನೆ, ಪರಿಮಳ, ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ. 2 ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಹಾಗೆಯೇ 2 ಕಡ್ಡಿಯಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನ ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 30 ಸೆಕೆಂಡ್ಗಳ ಕಾಲ. ಒಳ್ಳೆ ಗೋಲ್ಡನ್ ಕಲರ್ ಬಂದಮೇಲೆ ಇದರಲ್ಲಿ ನಾನೀಗ ಈರುಳ್ಳಿಯನ್ನು ಕೂಡ ಹಾಕೊಳ್ತಿದ್ದೀನಿ. ಒಂದು ಸಣ್ಣ ಸೈಜ್ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. 1/4 ಚಮಚದಷ್ಟು ಇಂಗನ್ನು ಕೂಡ ಹಾಕೊಂಡಿದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ. ರಸಮ್ಗೆ ಹಿಂಗಿಲ್ಲ ಅಂದರೆ ಚೆನ್ನಾಗೇ ಅನಿಸಲ್ಲ, ಹಾಗಾಗಿ 1/4 ಚಮಚ ಹಾಕಲೇಬೇಕು. ಈರುಳ್ಳಿಯನ್ನು ಕೂಡ 1 ನಿಮಿಷ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ 1 ಟೊಮ್ಯಾಟೊ, ಸಣ್ಣ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾನೆ ಇದರಲ್ಲಿ ನಾನು 1 ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 1/4 ಚಮಚ ಅರಿಶಿನ, ಎರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ನಾನು ಇದರಲ್ಲಿ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3 ಚಮಚದಷ್ಟು ಗಟ್ಟಿ ರಸ, 1 ಚಮಚ ಅಚ್ಕಾರದ ಪುಡಿ, ಅದಾದಮೇಲೆ 1 ಚಮಚದಷ್ಟು ಮನೆಯಲ್ಲಿ ಮಾಡಿರೋಂಥ ರಸಂ ಪುಡಿ. ನೀವು ಅಂಗಡಿಯಿಂದ ತಂದಿರೋ ರಸಂ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆಯೇ 1 ಚಮಚ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ರಸಂನ ರುಚಿ ತುಂಬ ಚೆನ್ನಾಗಾಗೋದು. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಳೆ ಕೂಡ ಬೆಂದಿದೆ. ಕುಕ್ಕರ್ದ ಲಿಡ್ನ ಓಪನ್ ಮಾಡಿ ನೋಡ್ತೀನಿ. 3 ವಿಷಲ್ ಮಾಡ್ಕೊಂಡಿದೆ, ಚೆನ್ನಾಗಿ ಬೆಂದ್ಬಿಡಿದೆ. ಒಂದ್ಸಲ ಬೇಳೆ ಕಡ್ಗೋಲಿಂದ ಚೆನ್ನಾಗಿ ಕಡ್ದು ಬಿಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ಬೆಂದಿರೋ ಬೇಳೆಯನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜೊತೆಗೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1 ಲೋಟದಷ್ಟು ನೀರನ್ನು ಮೊದಲಿಗೆ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಇನ್ನೂ ಗಟ್ಟಿ ಇದೆ ಅಂತ ಅನ್ಸಿದ್ರೆ ನೀವು ಇನ್ನೂ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೋದು. 1 ಗ್ಲಾಸ್ 1.5 ಗ್ಲಾಸ್ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ರಸಂನ ನೀವು ತೆಳ್ಳಗೆ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ, ಇದೇನು ತೊಂದರೆ ಇರೋದಿಲ್ಲ. ನಾನು ಕೂಡ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ಸರಿ ಇದೆ ಅನಿಸಿದ್ರೆ 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಹಾಗೆಯೇ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಅರ್ಧ ಮುಚ್ಚಳವನ್ನು ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಬಿಡೋಣ. 15 ನಿಮಿಷ ಆದಮೇಲೆ ಆಹಾ, ಏನು ಘಮ ಘಮ ಪರಿಮಳ ಅಂದರೆ ಮನೆ ತುಂಬ ರಸಂನ ಪರಿಮಳ ತುಂಬಿತ್ತು. ರುಚಿ ಅಂತೂ ತುಂಬಾ ಅದ್ಭುತವಾಗಿತ್ತು. ಬಿಸಿ ಬಿಸಿ ಅನ್ನದ ಜೊತೆ ರಸಂನ ತಿಂತಾ ಇದ್ರೆ ಆಹಾ, ಏನಂತೀರಾ, ಲೋಟಕ್ಕೆ ಹಾಕೊಂಡು ಹಾಗೆ ಕುಡಿದ್ಬಿಟ್ರು ನಮ್ಮ ಮನೇಲೂ ಕೂಡ ಎಲ್ಲರೂ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗ್ದೋಯ್ತು ರಸಂ ಕತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ. ಮನೆಯಲ್ಲೇ ಮಾಡಿರೋಂಥ ಈ ರಸಂ ಪುಡಿಯ ರೆಸಿಪಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ಬಳಸ್ಕೊಂಡು ಅದ್ಭುತವಾದ ರಸಂನ ತಯಾರಿಸ್ಬೋದು. ಈ ಜಡಿ ಮಳೆಗೆ ಚಳಿಗೆ ಬಿಸಿ ಬಿಸಿ ಆಗಿರೋಂಥ ರಸಂನ ಫ್ಯಾಮಿಲಿ ಜೊತೆ ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಪ್ರಿಯಾ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ಅದರಿಂದ ನೀವು ನೋಡ್ಬೋದು. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.